ಇರಾನ್ ವಿರುದ್ಧ ಅಮೆರಿಕ ದಾಳಿಗೆ ಪಾಕಿಸ್ತಾನ ಖಂಡಿಸಿದೆ. ನಿನ್ನೆಯಷ್ಟೇ ಟ್ರಂಪ್ ಅವರನ್ನ ನೊಬೆಲ್ ಪ್ರಶಸ್ತಿಗೆ ಶಿಫಾರಸು ಮಾಡಿತ್ತು ಪಾಕಿಸ್ತಾನ. ಒಂದೇ ದಿನದಲ್ಲಿ ಉಗ್ರ ರಾಷ್ಟ್ರ ಪಾಕಿಸ್ತಾನ ಉಲ್ಟಾ ಹೊಡೆದಿದೆ. ಇರಾನ್ ವಿರುದ್ಧ ಅಮೆರಿಕ ದಾಳಿಗೆ ಪಾಕಿಸ್ತಾನ ಖಂಡನೆಯನ್ನ ವ್ಯಕ್ತಪಡಿಸಿದೆ. ನಿನ್ನೆಯಷ್ಟೇ ಟ್ರಂಪ್ ಅವರನ್ನ ನೊಬೆಲ್ ಪ್ರಶಸ್ತಿಗೆ ಪಾಕಿಸ್ತಾನ ಶಿಫಾರಸು ಮಾಡಿತ್ತು. ಒಂದೇ ದಿನದಲ್ಲಿ ಉಲ್ಟಾ ಹೊಡೆದಿದೆ ನೋಡಿ ಈಗ ಪಾಕಿಸ್ತಾನ. ಇರಾನ್ ಅಣ್ವಸ್ತ್ರ ನೆಲೆಗಳ ಮೇಲೆ ಅಮೆರಿಕ ದಾಳಿ ಮಾಡಿದ್ದು ತಪ್ಪು. ಅಮೆರಿಕ ಮಾತುಕತೆ ಮುಖೇನ ಇರಾನ್ ಜೊತೆಗಿನ ವಿವಾದವನ್ನ ಬಗೆಹರಿಸಬೇಕಾಗಿತ್ತು. ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಅಮೆರಿಕ ಉಲ್ಲಂಘನೆ ಮಾಡಿದೆ. ಇರಾನ್ ದೇಶಕ್ಕೆ ತನ್ನನ್ನ ತಾನು ರಕ್ಷಿಸಿಕೊಳ್ಳುವ ಹಕ್ಕು ಕಿತ್ತುಕೊಂಡಿದೆ. ಇರಾನ್ ಪರ ಬ್ಯಾಟಿಂಗ್ ಮಾಡಿ ಟ್ರಂಪ್ ವಿರುದ್ಧ ಪಾಕಿಸ್ತಾನ ಗುಡುಗಿದೆ. ಈ ಸಂದರ್ಭದಲ್ಲಿ ಅಮೆರಿಕ ದಾಳಿ ಜಾಗತಿಕ ಶಾಂತಿಯನ್ನ ಕದಡಿದೆ ಅಂತ ಪಾಕಿಸ್ತಾನ ಹೇಳಿದೆ. ಇಸ್ರೇಲ್ ವಿರುದ್ಧವೂ ಪಾಕಿಸ್ತಾನ ಈ ಸಂದರ್ಭದಲ್ಲಿ ಗುಡುಗಿರೋದು. ಇರಾನ್ ವಿರುದ್ಧ ಅಮೆರಿಕ ದಾಳಿಗೆ ಪಾಕಿಸ್ತಾನ ಖಂಡನೆಯನ್ನ ವ್ಯಕ್ತಪಡಿಸಿದೆ. ನಿನ್ನೆಯಷ್ಟೇ ಟ್ರಂಪ್ ಅವರನ್ನ ನೊಬೆಲ್ ಪ್ರಶಸ್ತಿಗೆ ಶಿಫಾರಸು ಮಾಡಿತ್ತು ಇದೇ ಪಾಕಿಸ್ತಾನ. ಒಂದೇ ದಿನದಲ್ಲಿ ಉಗ್ರ ರಾಷ್ಟ್ರ ಪಾಕಿಸ್ತಾನ ಉಲ್ಟಾ ಹೊಡೆದಿದೆ. ಒಂದೇ ದಿನದಲ್ಲಿ ಇರಾನ್ ಅಣ್ವಸ್ತ್ರ ನೆಲೆಗಳ ಮೇಲೆ ಅಮೆರಿಕ ದಾಳಿ ಮಾಡಿದ್ದು ತಪ್ಪು. ಅಮೆರಿಕ ಮಾತುಕತೆ ಮುಖೇನ ಇರಾನ್ ಜೊತೆಗಿನ ವಿವಾದವನ್ನ ಬಗೆಹರಿಸಿಕೊಳ್ಬೇಕಾಗಿತ್ತು. ಅಂತಾರಾಷ್ಟ್ರೀಯ ಕಾನೂನುಗಳನ್ನ ಅಮೆರಿಕ ಉಲ್ಲಂಘನೆ ಮಾಡಿದೆ ಅಂತ ಹೇಳಿ ಪಾಕಿಸ್ತಾನ ಇಲ್ಲಿ ಹೇಳಿರೋದು. ಜೊತೆಗೆ ಇರಾನ್ ದೇಶಕ್ಕೆ ತನ್ನನ್ನ ತಾನು ರಕ್ಷಿಸಿಕೊಳ್ಳುವಂತ ಹಕ್ಕನ್ನ ಕಿತ್ಕೊಂಡಿದೆ ಅಮೆರಿಕ. ಇರಾನ್ ಪರ ಬ್ಯಾಟಿಂಗ್ ಮಾಡಿ ಟ್ರಂಪ್ ವಿರುದ್ಧ ಪಾಕಿಸ್ತಾನ ಗುಡುಗಿದೆ. ಈ ಸಂದರ್ಭದಲ್ಲಿ ಅಮೆರಿಕ ದಾಳಿ ಜಾಗತಿಕ ಶಾಂತಿಯನ್ನ ಕದಡಿದೆ ಅಂತ ಹೇಳಿ ಪಾಕಿಸ್ತಾನ ಇಲ್ಲಿ ಹೇಳಿರೋದು. ಇಸ್ರೇಲ್ ವಿರುದ್ಧವೂ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಪಾಕಿಸ್ತಾನ.